ನಮಸ್ಕಾರ. ಕರ್ನಾಟಕ ಈ ದಿನಕ್ಕೆ ಸ್ವಾಗತ. ನಾನು ತೇಜಸ್ವಿನಿ. ಈಗ ಹೆಡ್ಲೈನ್ಸ್. ಕಲ್ಲು ಗಣಿಗಾರಿಕೆಗೆ ಅವಕಾಶ ನೀಡದಂತೆ ಒತ್ತಾಯ. ಗಣಿಗಾರಿಕೆಯಿಂದ ಜನ ಜಾನುವಾರುಗಳಿಗೆ ತೊಂದರೆ. ಚಿಕ್ಕಬಾಗನಹಳ್ಳಿ ಗ್ರಾಮಸ್ಥರಿಂದ ಜಿಲ್ಲಾಧಿಕಾರಿಗೆ ಮನವಿ. ಮಲಸಾವರ ಗ್ರಾಮದಲ್ಲಿ ಹೆಚ್ಚಿದ ಆನೆ ಹಾವಳಿ. ಆನೆಯ ಹಿಂಡಿಗೆ ದಂಗಾದ ಗ್ರಾಮಸ್ಥರು. ಅರಣ್ಯ ಇಲಾಖೆ ಕ್ರಮ ವಹಿಸುವಂತೆ ಗ್ರಾಮಸ್ಥರ ಆಗ್ರಹ. ಪೋಷಕರಿಂದಲೇ ಖಾಸಗಿ ಶಾಲೆಗಳ ವ್ಯಾಮೋಹ ಹೆಚ್ಚು. ಖಾಸಗಿ ಶಾಲೆಗಳ ವ್ಯಾಮೋಹಕ್ಕೆ ಸರ್ಕಾರಿ ಶಾಲೆಗಳು ಮುಚ್ಚುತ್ತಿವೆ. ಒಕ್ಕಲಿಗರ ತಾಲೂಕು ಅಧ್ಯಕ್ಷ ಶಿವಣ್ಣ ವಿಷಾದ. ಶ್ರೀ ಹಾಸನಾಂಬಾ ದೇವಿ ದರ್ಶನ ಮತ್ತು ಶ್ರೀ ಸಿದ್ದೇಶ್ವರ ಸ್ವಾಮಿ ಜಾತ್ರಾ ಮಹೋತ್ಸವಕ್ಕೆ ಹಾಸನ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಕಂದಾಯ ಸಚಿವರಾದ ಕೃಷ್ಣ ಭೈರೇಗೌಡರ ನೇತೃತ್ವದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಹಾಗೂ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಗೆ ಜಿಲ್ಲಾಡಳಿತದ ವತಿಯಿಂದ ಅಧಿಕೃತವಾಗಿ ಆಹ್ವಾನಿಸಲಾಯಿತು. ಈ ಸಂದರ್ಭದಲ್ಲಿ ಸಂಸದರಾದ ಶ್ರೇಯಸ್ ಪಟೇಲ್, ಶಾಸಕರಾದ ಕೆಎಂ ಶಿವಲಿಂಗೇಗೌಡ, ಹಾಸನ ಜಿಲ್ಲಾಧಿಕಾರಿ ಕೆಎಸ್ ಲತಾಕುಮಾರಿ, ಹಾಸನ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮೊಹಮ್ಮದ್ ಸುಜೀತಾ, ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಬಿಆರ್ ಪೂರ್ಣಿಮಾ, ಆಡಳಿತಾಧಿಕಾರಿಗಳಾದ ಮಾರುತಿಗೌಡ ಹಾಗೂ ಜಿಲ್ಲಾಡಳಿತದ ಅಧಿಕಾರಿಗಳು ಉಪಸ್ಥಿತರಿದ್ದರು. ಹಾಸನ ತಾಲೂಕು ಕಟ್ಟಾಯ ಹೋಬಳಿ ಅಗಿಲೆ ಅಂಚೆ ಚಿಕ್ಕಬಾಗನಹಳ್ಳಿ ಗ್ರಾಮದ ಸರ್ವೆ ನಂಬರ್ 45ರಲ್ಲಿ ದಿನೇಶ್ ಬಿನ್ ಚಿಕ್ಕೇಗೌಡ ಇವರು ಅಕ್ರಮವಾಗಿ ಕಲ್ಲು ಗಣಿಗಾರಿಕೆ ಮಾಡಲು ಹೊರಟಿರುವುದನ್ನು ತಡೆಹಿಡಿಯುವಂತೆ ಚಿಕ್ಕಬಾಗನಹಳ್ಳಿ ಗ್ರಾಮಸ್ಥರು ಒತ್ತಾಯ ಮಾಡಿದ್ದಾರೆ. ಜಿಲ್ಲಾಧಿಕಾರಿ ಕಚೇರಿ ಆವರಣದಲ್ಲಿ ಮಂಗಳವಾರ ಸುದ್ದಿಗಾರರೊಂದಿಗೆ ಮಾತನಾಡಿದ ಗ್ರಾಮಸ್ಥರಾದ ಪ್ರವೀಣ್ ಗೌಡ ಅವರು, ಚಿಕ್ಕಬಾಗನಹಳ್ಳಿ ಗ್ರಾಮದ ಅನೇಕ ರೈತರಿಗೆ ಸರ್ವೆ ನಂಬರ್ 45ರಲ್ಲಿ ಜಮೀನು ಮಂಜೂರಾಗಿದ್ದು ಅವುಗಳ ಖಾತೆ ಪಾಣಿ ಮಾಡಿಕೊಂಡು ಅಂದಿನಿಂದಲೂ ಸ್ವತ್ತಿನ ಸ್ವಾಧೀನ ಹೊಂದಿ ನೆಮ್ಮದಿಯಾಗಿ ಜೀವನ ಸಾಗಿಸಿಕೊಂಡು ಬಂದಿರುತ್ತಾರೆ. ಹೀಗಿರುವಲ್ಲಿ ಹಾಸನ ತಾಲೂಕು ಎರೆಬೋರೆಕಾವಲು ಗ್ರಾಮಕ್ಕೆ ಸೇರಿದ ಸರ್ವೆ ನಂಬರ್ 92/2ರ 1ರಿಂದ 24 ಎಕರೆ ಪ್ರದೇಶದಲ್ಲಿ ದಿನೇಶ್ ಬಿನ್ ಚಿಕ್ಕೇಗೌಡ, ಎರೆಬೋರೆಕಾವಲು ಗ್ರಾಮ, ಅಗಿಲೆ ಅಂಚೆ, ಹಾಸನ ತಾಲೂಕು ಹಾಗೂ ಸಿರಾಧ ಕೋ ಎಸ್ಕೆ ಕುಮಾರ್, ಮಿಡಿಕೆ ಸ್ಟೋನ್ ಅಂಡ್ ಎಂ ಸ್ಟ್ಯಾಂಡ್ ಕ್ರಷರ್ ನಂಬರ್ 106, 2ನೇ ಮೇನ್, 2ನೇ ಕ್ರಾಸ್, ಹೇಮಾವತಿ ನಗರ, ಹಾಸನ ಇವರುಗಳು ಕಲ್ಲು ಪುಡಿ ಮಾಡುವ ಘಟಕವನ್ನು ಕರ್ನಾಟಕ ಸರ್ಕಾರ, ಜಿಲ್ಲಾ ಕಲ್ಲು ಪುಡಿ ಘಟಕಗಳ ಲೈಸೆನ್ಸಿಂಗ್ ಮತ್ತು ನಿಯಂತ್ರಣ ಪ್ರಾಧಿಕಾರ, ಹಾಸನ ಜಿಲ್ಲೆ, ಹಾಸನ ಇವರಿಂದ 2020ನೇ ಜೂನ್ 26ರಂದು ಕ್ರಷರ್ ಘಟಕ ಪರವಾನಗಿಯನ್ನು ಪಡೆದು ಅದನ್ನು ಹಾಸನ ಜಿಲ್ಲಾಧಿಕಾರಿಗಳಿಂದ ಸಿಂಧುತ್ವವನ್ನು ಹೊಂದಿರುತ್ತಾರೆ. ಚಿಕ್ಕಬಾಗನಹಳ್ಳಿ ಗ್ರಾಮದ ಸರ್ವೆ ನಂಬರ್ 45ರ ಜಮೀನಿನಲ್ಲಿರುವ ಕಲ್ಲು ಪ್ರದೇಶವನ್ನು ಗಣಿಗಾರಿಕೆ ಮಾಡಿಕೊಳ್ಳಲು ಹವಣಿಸುತ್ತಿರುವ ಹಾಗೂ ಅದಕ್ಕೆ ಸಂಬಂಧಿಸಿದಂತೆ ಕೆಲವು ಅಧಿಕಾರಿಗಳನ್ನು ಶಾಮೀಲು ಮಾಡಿಕೊಂಡು ಗಣಿಗಾರಿಕೆ ಗುತ್ತಿಗೆ ಪಡೆಯಲು ಹೊರಟಿದ್ದಾರೆ. ಗ್ರಾಮಸ್ಥರು ವಿರೋಧ ಮಾಡಿದರೂ ಸಹ ಇತ್ತೀಚೆಗೆ ಹಾಸನ ತಾಲೂಕು ತಹಶೀಲ್ದಾರರು ಮತ್ತು ಗಣಿ ಭೂ ವಿಜ್ಞಾನ ಇಲಾಖಾ ಅಧಿಕಾರಿಗಳು ಸೇರಿಕೊಂಡು ಜಮೀನು ಸುತ್ತ ಕಲ್ಲಿಗೆ ಬಣ್ಣ ಬಳಿದು ಗುರುತು ಮಾಡಿರುವುದನ್ನು ಖಂಡಿಸುತ್ತೇವೆಂದು ಹೇಳಿದರು. ಈ ದಿವಸ ನಾವಿಲ್ಲಿ ಮಾತಾಡ್ತಿರೋ ಉದ್ದೇಶ ಏನಪ್ಪ ಅಂತ ಅಂದರೆ, ಸುಮಾರು ವರ್ಷಗಳಿಂದ ಕಟ್ಟಾಯ ಹೋಬಳಿ ಇಂದ್ರಾನಗರ ಅಂದರೆ 6ನೇ ಕಾಲ ಇಂದ್ರಪುರದಲ್ಲಿ ಸುಮಾರು ಕ್ರಷರ್ಗಳನ್ನ ನಡೆಸ್ತಾ ಬಂದಿದ್ದಾರೆ, ಗಣಿಗಾರಿಕೆಯನ್ನು ನಡೆಸ್ತಾ ಬಂದಿದ್ದಾರೆ. ಇವತ್ತೇನು ಸಮಸ್ಯೆ ಆಗಿದೆ ಅಂತ ಅಂದರೆ, ಸರ್ವೆ ನಂಬರ್ 110 ಹಾಗೂ 45ನೇ ಸರ್ವೆ ನಂಬರು ಇದು ಚಿಕ್ಕಬಾಗನಹಳ್ಳಿ ಮತ್ತು 6ನೇ ಗ್ರಾಮಕ್ಕೆ ಸೇರಿದಂತಹ ಸರ್ವೆ ನಂಬರ್ಗಳು. ಈ 110ನೇ ಸರ್ವೆ ನಂಬರ್ನಲ್ಲಿ 5 ಎಕರೆ ಜಮೀನು ಬೇಕಂತ ಹೇಳಿ 2023ರಲ್ಲಿ ದಿನೇಶ್ ಅವರು ಮತ್ತು ರಾಧಾ ಅನ್ನೋರು ಮತ್ತು ಇನ್ನೊಬ್ಬರ ಹೆಸರು ಇಬ್ಬರೂ ಸೇರಿಬಿಟ್ಟು 2023ರಲ್ಲಿ ಅರ್ಜಿ ಹಾಕ್ತಾರೆ. 2023ರಲ್ಲಿ ಅರ್ಜಿ ಹಾಕಿ ಅದನ್ನು ತಹಸೀಲ್ದಾರರು ಮತ್ತು AC ಅವರು, ಭೂಗಣಿಗಾರಿಕೆ ಇಲಾಖೆ ಅಧಿಕಾರಿಗಳು ರದ್ದು ಮಾಡ್ತಾರೆ. ಯಾಕೆ ರದ್ದು ಮಾಡ್ತಾರೆ ಅಂತ ಅಂದರೆ, ಇದರಲ್ಲಿ ಯಾವುದೇ ಥರದ ಜಮೀನು ಜಮೀನು ಇರೋದಿಲ್ಲ. ಗ್ರಾಮದ ಮಂಜೇಗೌಡ ಮಾತನಾಡಿ, ಕಲ್ಲು ಗಣಿಗಾರಿಕೆಯಿಂದ ಜನರಿಗೆ ಸಾಕಷ್ಟು ಸಮಸ್ಯೆ ಆಗಲಿದೆ. ಅಧಿಕಾರಿಗಳಿಗೆ ಇದು ಅರ್ಥವಾಗುತ್ತಿಲ್ಲ. ಡೈನಮೈಟ್ ಸಿಡಿಸುವುದರಿಂದ ಶಬ್ದ ಮಾಲಿನ್ಯ ಉಂಟಾಗಿ ಜನ ಜಾನುವಾರುಗಳು ನೆಮ್ಮದಿಯಾಗಿ ವಾಸಿಸಲು ಅಸಾಧ್ಯವಾಗುತ್ತದೆ. ಈ ಸ್ಥಳ ಗ್ರಾಮಕ್ಕೆ ಕೇವಲ 700ರಿಂದ 800 ಮೀಟರ್ ದೂರವಿದ್ದು ಕಲ್ಲು ಗಣಿಗಾರಿಕೆಯಿಂದ ಬರುವ ಧೂಳು ವ್ಯವಸಾಯದ ಭೂಮಿಯ ಮೇಲೆ ಬೀಳುವುದರಿಂದ ಆ ಜಾಗ ವ್ಯವಸಾಯಕ್ಕೆ ಯೋಗ್ಯವಾಗದೆ ಭೂಮಿ ಬರಡಾಗುತ್ತದೆ. ಅಲ್ಲದೆ ಯಾವುದೇ ಕೃಷಿ ಮಾಡದಂತಾಗಿ ಆಹಾರಕ್ಕೆ ತೊಂದರೆಯಾಗಿ ಜೀವನ ಮಾಡಲು ಅಸಾಧ್ಯವಾಗುತ್ತದೆ ಎಂದು ತಿಳಿಸಿದರು. ಜನ ಜಾನುವಾರುಗಳ ಮೇವಿಗೆ ತೊಂದರೆಯಾಗಿ ಜನ ಜಾನುವಾರುಗಳು ಸಾವಿನಂಚಿಗೆ ಬರುತ್ತವೆ. ಕೆರೆ ಕಟ್ಟೆಗಳ ನೀರಿಗೂ ಧೂಳು ಬಂದು ಶೇಖರಣೆಯಾಗುವುದರಿಂದ ನೀರಿನ ಶೇಖರಣೆಗೆ ತೊಂದರೆಯಾಗಿ ಜನ ಜಾನುವಾರುಗಳಿಗೆ ಹಾಗೂ ವ್ಯವಸಾಯಕ್ಕೆ ನೀರಿಲ್ಲದೆ ತೊಂದರೆಯಾಗುತ್ತದೆ. ನೀರಿನ ಶೇಖರಣೆ ಇಲ್ಲದಂತಾಗಿ ಜೀವನಾಶ್ರಯಕ್ಕೆ ನಂಬಿಕೊಂಡಿರುವ ಕೊಳವೆ ಬಾವಿಗಳು ಸಹ ಬತ್ತಿ ಹೋಗುವ ಸಾಧ್ಯತೆ ಇರುತ್ತದೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಇಲ್ಲಿ ಗಣಿಗಾರಿಕೆಗೆ ಅವಕಾಶ ನೀಡಬಾರದು ಎಂದು ಆಗ್ರಹಿಸಿದರು.
30-40 ಜನಕ್ಕೆ ಮಂಜೂರು ಚೀಟಿ ಅವಾಗಲೇ 76-77 ಕೊಟ್ಟರು. ಅದರಲ್ಲಿ ಜೀವನ ಮಾಡ್ಕೊಂಡು ಮಕ್ಳು ಮರಿ ಸಾಕೊಂಡು ದನಕರುಗಳು ಸಾಕೊಂಡು ಬಂದಿದ್ದಾರೆ. ಈಗ ಬ್ಲಾಸ್ಟ್ ಮಾಡೋದು ಮನೆಯೆಲ್ಲ ಬಿರುಬಿಟ್ಟಿದ್ದಾವೆ. ಬ್ಲಾಸ್ಟ್ ಮಾಡೋದ್ರಿಂದ ಕ್ರೆಷರ್ ಇಟ್ಟರೆ ಮತ್ತು ಅಲ್ಲಿ ಡಸ್ಟ್ಬಿನ್ ತಂದಿಸೋದು ಜಮೀನೆಲ್ಲ ಹಾಳಾಗಿ ಹೋಗ್ತಾ ಇದೆ. ಅಲ್ಲಿ ಬಂದು ನೋಡ್ರಿ ಗೊತ್ತಾಗುತ್ತೆ. ಮರಗಳ ಮೇಲೆ ಎಷ್ಟು ಧೂಳು ಕೂತೈತೆ, ಪೈರ ಮೇಲೆ ಎಷ್ಟು ಧೂಳು ಕೂತೈತೆ, ದನಕರುಗಳು ಹುಲ್ಲು ಮೇಯೋಕ್ಕಾಗಲ್ಲ, ಜನಗಳು ತಿರುಗಾಡೋಕ್ಕಾಗಲ್ಲ. ಇಷ್ಟು ತೊಂದರೆ ಆದ್ರೂ ಮತ್ತು ಮಾಡಿಕೊಡೋಕೆ ಮೇಲಾಧಿಕಾರಿಗಳು ಮಾಡಿಕೊಡೋಕ್ಕೆ ಮುಂದಿದ್ದಾರೆ ಅಂತ ಗೊತ್ತಾಗಿ ನಾವು ಇದನ್ನು ಮಾಡ್ತಾಯಿದ್ದೀವಿ. ಈ ವೇಳೆ ಗ್ರಾಮಸ್ಥರಾದ ರಂಗನಾಥ್, ಶಿವು, ನಂದೀಶ್, ಕಾಳೇಗೌಡ, ಹರೀಶ್, ಜಗದೀಶ್, ತಮ್ಮಣ್ಣಗೌಡ, ಆನಂದಶೇಖರ್ ಇನ್ನಿತರರು ಇದ್ದರು. ಬೇಲೂರು ತಾಲೂಕು ಮಲೆನಾಡು ಭಾಗದ ಅರೆಹಳ್ಳಿ ಹೋಬಳಿ ವ್ಯಾಪ್ತಿಯ ಮಲಸಾವರ ಗ್ರಾಮದಲ್ಲಿ ಕಳೆದ ರಾತ್ರಿ ಆನೆಗಳ ಹಿಂಡೊಂದು ನುಗ್ಗಿ ಗ್ರಾಮದಲ್ಲಿ ಓಡಾಡಿದ ಘಟನೆ ಜನರ ಆತಂಕಕ್ಕೆ ಕಾರಣವಾಗಿದೆ. ರಾತ್ರಿ ಹೊತ್ತು ಹಠಾತ್ ಆಗಿ ಗ್ರಾಮಾಂತರ ಪ್ರದೇಶಕ್ಕೆ ಬಂದ ಆನೆಗಳು ಹೊಲ, ಜಮೀನು ಹಾಗೂ ತೋಟಗಳ ದಾರಿ ಹಿಡಿದು ಹಾನಿ ಮಾಡಬಹುದೆಂಬ ಭಯದಿಂದ ಗ್ರಾಮಸ್ಥರು ಮನೆ ಬಾಗಿಲು ಬೀಗ ಹಾಕಿಕೊಂಡು ನಿದ್ದೆಯಿಲ್ಲದ ರಾತ್ರಿ ಕಳೆಯಬೇಕಾಯಿತು. ಪ್ರತಿ ರಾತ್ರಿ ಆನೆಗಳ ಚಲನವಲನ ಹೆಚ್ಚುತ್ತಿದೆ. ಹೊಲದಲ್ಲಿ ಬೆಳೆದಿರುವ ಬೆಳೆಗಳು ನಾಶವಾಗುವ ಪರಿಸ್ಥಿತಿ ಬಂದಿದೆ. ಅರಣ್ಯ ಇಲಾಖೆ ತಕ್ಷಣ ಕ್ರಮ ಕೈಗೊಂಡು ಆನೆಗಳನ್ನು ಹಿಮ್ಮೆಟ್ಟಿಸದಿದ್ದರೆ ಗ್ರಾಮಸ್ಥರಿಗೆ ಬದುಕು ಕಷ್ಟವಾಗುತ್ತದೆ ಎಂದು ಸ್ಥಳೀಯ ರೈತರು ಆಕ್ರೋಶ ವ್ಯಕ್ತಪಡಿಸಿದರು. ಈ ಕುರಿತು ಅರಣ್ಯ ಇಲಾಖೆಯ ಅಧಿಕಾರಿಗಳು ಪ್ರತಿಕ್ರಿಯೆ ನೀಡಿದ್ದು, ಗ್ರಾಮದಲ್ಲಿ ಆನೆಗಳ ಚಲನವಲನ ಕಂಡುಬಂದಿದೆ ಎಂಬ ಮಾಹಿತಿ ನಮಗೆ ಲಭಿಸಿದೆ. ತಕ್ಷಣ ಸಿಬ್ಬಂದಿಯನ್ನು ಕಳುಹಿಸಿ ಪರಿಸ್ಥಿತಿ ನಿಯಂತ್ರಣಕ್ಕೆ ತರಲಾಗುವುದು. ಗ್ರಾಮಸ್ಥರು ಆತಂಕ ಪಡುವ ಅಗತ್ಯವಿಲ್ಲ. ಅಗತ್ಯವಿದ್ದರೆ ಪಟಾಕಿ ಸಿಡಿಸುವ ಮೂಲಕ ಹಾಗೂ ಗಸ್ತು ಬಿಗಿಗೊಳಿಸುವ ಮೂಲಕ ಆನೆಗಳನ್ನು ಕಾಡಿಗೆ ಹಿಮ್ಮೆಟ್ಟಿಸಲಾಗುತ್ತದೆ ಎಂದು ತಿಳಿಸಿದರು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಹಾಗೂ ಸಮಾಜ ಕಲ್ಯಾಣ ಇಲಾಖೆಯ ಸಂಯುಕ್ತಾಶ್ರಯದಲ್ಲಿ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಾಚರಣೆಯ ಅಂಗವಾಗಿ ನನ್ನ ಮತ ನನ್ನ ಹಕ್ಕು ಎಂಬ ವಿಷಯದ ಕುರಿತು ಆಯೋಜಿಸಲಾದ ಭಾಷಣ ಸ್ಪರ್ಧೆಯಲ್ಲಿ ನಗರದ ಎಂ ಕೃಷ್ಣ ಕಾನೂನು ಮಹಾವಿದ್ಯಾಲಯದ ಅಂತಿಮ ವರ್ಷದ ವಿದ್ಯಾರ್ಥಿ ಕೀರ್ತಿರಾಜ್ ಪ್ರಥಮ ಸ್ಥಾನ ಪಡೆದಿದ್ದಾರೆ. ಹಾಸನದ ಅಂಬೇಡ್ಕರ್ ಭವನದಲ್ಲಿ ನಡೆದ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಾಚರಣೆ ಕಾರ್ಯಕ್ರಮದಲ್ಲಿ ಸಂಸದ ಶ್ರೇಯಸ್ ಪಟೇಲ್ ಬಹುಮಾನ ವಿತರಿಸಿದರು. ಎಂ ಕೃಷ್ಣ ಕಾನೂನು ಮಹಾವಿದ್ಯಾಲಯದ ಮಂಡಳಿ ಹಾಗೂ ಪ್ರಾಂಶುಪಾಲರು ಕೀರ್ತಿರಾಜ್ ಅವರಿಗೆ ಅಭಿನಂದನೆ ಸಲ್ಲಿಸಿದ್ದಾರೆ. ಸಂದರ್ಭದಲ್ಲಿ ಮಾಡಿದಂತಹ ನೆಗ್ಲಿಜೆನ್ಸಿ ಕಣ್ಣೀರು ಹಾಕ್ತಾರ್ರಿ. ಈಗ ಅರ್ಥ ಆಗ್ತದೆ ನಮಗೆ ಒಂದು ಓಟಿನ ಮಹತ್ವ ಅಂತ ಹೇಳಿ. ಈ SY ಕುರೇಶಿ ಅಂತಕ್ಕಂಥವ್ರು ಇದನ್ನು ಹೈಲೈಟ್ ಮಾಡಲೇಬೇಕು. ನಾನು ರಾಜಸ್ಥಾನದಲ್ಲಿ ಚೀಫ್ ಮಿನಿಸ್ಟರ್ ಕ್ಯಾಂಡಿಡೇಟ್ 1988 ಎಲೆಕ್ಷನ್ನಲ್ಲಿ ಅವ್ರು ಗೆದ್ರೆ ಅವ್ರು ಎಲೆಕ್ಷನ್ ಅವರು CM ಕ್ಲೋಸ್. ಒಂದು ಓಟಲ್ಲಿ ಸೋಲ್ತಾರೆ ಸರ್. ಒಂದು ಓಟಲ್ಲಿ CM ಕ್ಯಾಂಡಿಡೇಟ್ ಹೊತ್ತು ಸೋಲ್ತಾರೆ. ಯಾಕೆ ಇಂಥದ್ದು ಸಾವಿರಾರು ಪಟ್ಟಿ ನಮ್ಮ ಹತ್ರ ಇದೆ, ಟೈಮ್ ಇಲ್ಲ. ಆದ್ದರಿಂದ ಇದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಅತಿ ಸೂಕ್ಷ್ಮವಾಗಿ ನಾನಿಲ್ಲಿ ಹೇಳ್ತಾ ಇದ್ದೀನಿ, ಒಂದು ಓಟಿನ ಮಹತ್ವ. ಇವತ್ತು ನಮ್ಮ ಎದುರಿಗೆ ವಿದ್ಯಾರ್ಥಿಗಳಿದ್ದಾರೆ, ಯುವಕರಿದ್ದೀರಾ. ನೀವು ನಿಮ್ಮ ಮುಂದಿನ ಪೀಳಿಗೆಗೆ ಒಯ್ಯಬೇಕಾದಂಥ ಸಂಗತಿ ಇದೇನೆ. ಪ್ರಜಾಪ್ರಭುತ್ವ ಏನಾದರೂ ನಿಂತಿದೆ ಪ್ರಪಂಚದಲ್ಲಿ ಅಥವಾ ನಿಲ್ಲಬೇಕು ಅನ್ನೋ ಆಸೆ ಇದ್ದರೆ ನಾವು ಏನು ಕಾರ್ಯಕ್ರಮದಲ್ಲಿ ಶಾಸಕರಾದ ಸ್ವರೂಪ್ ಪ್ರಕಾಶ್, ಜಿಲ್ಲಾಧಿಕಾರಿ ಲತಾ ಕುಮಾರಿ, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ CR ಪೂರ್ಣಿಮಾ ಸೇರಿದಂತೆ ಇನ್ನಿತರರು ಹಾಜರಿದ್ದರು. ಹಿರಿಯ ನಾಗರಿಕರಿಗೆ ವಿವಿಧ ಕ್ರೀಡಾ ಚಟುವಟಿಕೆಗಳು ಹಾಗೂ ಸಾಂಸ್ಕೃತಿಕ ಸ್ಪರ್ಧೆಯನ್ನು ಏರ್ಪಡಿಸಲಾಗಿದ್ದು, ಹಿರಿಯ ನಾಗರಿಕರು ಉತ್ಸಾಹಭರಿತರಾಗಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ನಗರದ ಹಾಸನಾಂಬ ಕಲಾಭವನದಲ್ಲಿಂದು ಆಯೋಜಿಸಲಾಗಿದ್ದ ಕಾರ್ಯಕ್ರಮವನ್ನುದ್ದೇಶಿಸಿ ಮಾತನಾಡಿದ ಜಿಲ್ಲಾ ಅಂಗವಿಕಲರ ಕಲ್ಯಾಣಾಧಿಕಾರಿ ಅನುಪಮಾ ಅವರು, ಅಕ್ಟೋಬರ್ ತಿಂಗಳಿನಲ್ಲಿ ವಿಶ್ವ ಹಿರಿಯ ನಾಗರಿಕರ ದಿನಾಚರಣೆಯನ್ನು ನಡೆಸಲಾಗುವುದು. ಅದರ ಪೂರ್ವಭಾವಿಯಾಗಿ ಇಂದು ಜಿಲ್ಲೆಯ ಹಿರಿಯ ನಾಗರಿಕರಿಗೆ ವಿವಿಧ ಕ್ರೀಡಾ ಮತ್ತು ಸಾಂಸ್ಕೃತಿಕ ಸ್ಪರ್ಧೆಯನ್ನು ಆಯೋಜಿಸಲಾಗಿದೆ. ಇದರಲ್ಲಿ ವಯಸ್ಸಿಗನುಗುಣವಾಗಿ ವಿವಿಧ ಕ್ರೀಡೆಗಳನ್ನು ಸಹ ಏರ್ಪಡಿಸಲಾಗಿದೆ. ಪುರುಷ ಹಾಗೂ ಮಹಿಳೆಯರಿಗೆ ಪ್ರತ್ಯೇಕವಾದ ಕ್ರೀಡೆಗಳಿವೆ. ವೇಗ ನಡಿಗೆ ಸ್ಪರ್ಧೆ, ಮ್ಯೂಸಿಕಲ್ ಚೇರ್ ಸೇರಿದಂತೆ ಇತರೆ ಕ್ರೀಡೆಗಳನ್ನು ಆಯೋಜಿಸಲಾಗಿದೆ. ಇಂದು ಮಧ್ಯಾಹ್ನದ ನಂತರ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ಇವೆ. ಹಿರಿಯ ನಾಗರಿಕರು ಸಹ ಉತ್ಸಾಹಭರಿತರಾಗಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆಂದು ತಿಳಿಸಿದರು. ಈ ವರ್ಷದ ವಿಶ್ವ ಹಿರಿಯ ನಾಗರಿಕರ ದಿನಾಚರಣೆಯನ್ನು ನಾವು ಅಕ್ಟೋಬರ್ ಮಾಹೆನಲ್ಲಿ ಮಾಡ್ತಾ ಇದ್ದೀವಿ. ಆ ದಿನ ನಾವು ಕಾರ್ಯಕ್ರಮದ ಪೂರ್ವಭಾವಿಯಾಗಿ ಇವತ್ತು ಅಂದರೆ ಏನು ಸೆಪ್ಟೆಂಬರ್ 16ನೇ ತಾರೀಕು ಏನಿದೆ, ಇವತ್ತು ನಾವು ಎಲ್ಲ ಜಿಲ್ಲೆಯ ಹಿರಿಯ ನಾಗರಿಕರಿಗೆ ವಿವಿಧ ಕ್ರೀಡಾ ಮತ್ತು ಸಾಂಸ್ಕೃತಿಕ ಸ್ಪರ್ಧೆಗಳನ್ನು ಮಾಡ್ತಾ ಇದ್ದೀವಿ. ಈಗ ಕ್ರೀಡಾ ಸ್ಪರ್ಧೆ ಮಾಡ್ತಾ ಇದ್ದೀವಿ. ಇದರಲ್ಲಿ ಏಜ್ ಗ್ರೂಪ್ ಇರ್ತದೆ. 60ರಿಂದ 69 ವರ್ಷ ವಯೋಮಾನದವರಿಗೆ ಒಂದು ಏಜ್ ಗ್ರೂಪು ಮತ್ತು 70 ನಂತರದ ವರ್ಷದವರಿಗೆ ಒಂದು ಏಜ್ ಗ್ರೂಪಲ್ಲಿ ವಿವಿಧ ಕ್ರೀಡೆಗಳನ್ನು ಮಾಡ್ತಾ ಇದ್ದೀವಿ. ಬಹುಮುಖ್ಯವಾಗಿ ಇಲ್ಲಿ ಹಿರಿಯ ನಾಗರಿಕರಿಗೆ ವೇಗ ನಡಿಗೆ, ಅವರು ರನ್ನಿಂಗ್ ಮಾಡೋಕ್ಕಾಗಲ್ಲ, ಹಾಗಾಗಿ ವೇಗ ನಡಿಗೆ ಸ್ಪರ್ಧೆ ಇದೆ. ಮಹಿಳೆಯರಿಗೆ ಪ್ರತ್ಯೇಕ ವಿಭಾಗದಲ್ಲಿ ಮಾಡ್ತೀವಿ. ಈ ಸಂದರ್ಭದಲ್ಲಿ ಹಿರಿಯ ನಾಗರಿಕರು ಮಾತನಾಡಿ, ಎಲ್ಲ ಹಿರಿಯ ನಾಗರಿಕರ ಪರವಾಗಿ ನಾವು ಭಾಗಿಯಾಗುತ್ತಿದ್ದೇವೆ. ನಮಗೆ ತುಂಬಾ ಸಂತೋಷವಾಗಿದೆ. ಇದಕ್ಕೆ ಸಂಬಂಧಿಸಿದ ಎಲ್ಲ ಇಲಾಖೆಗೂ ಧನ್ಯವಾದಗಳು ಎಂದು ತಿಳಿಸಿದರು.
ಎಲ್ಲ ಹಿರಿಯ ನಾಗರಿಕರು ಕೂಡ ಅನುಪಮ ಮೇಡಮ್ ಕಾರ್ಯದರ್ಶಿ ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಎಲ್ಲ ಪ್ರತಿಯೊಬ್ಬರು ಮಹಿಳೆಯರಿಗೆ ಹೆಂಗಸರಿಗೆ ಗಂಡಸರಿಗೆ ಪ್ರತ್ಯೇಕವಾಗಿ ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಅದು ಅಲ್ಲದೆ ಈ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಎಲ್ಲರೂ ಭಾಗವಹಿಸಬೇಕು. ಎಲ್ಲರೂ ಭಾಗವಹಿಸಿದ್ರೆ ಉತ್ತೇಜನ ಬರುತ್ತೆ ಮತ್ತು ಅವ್ರ ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ, ಆರಾಮಾಗಿರ್ತಾರೆ ಅಂತೇಳಿ ಈ ಮೇಡಮು ಈ ಕಾರ್ಯಕ್ರಮನ ಮಾಡ್ತಾ ಇದ್ದಾರೆ. ಎಲ್ಲರೂ ಭಾಗವಹಿಸಿದ್ದಾರೆ. ಕಂಪಲ್ಸರಿ. ಅನಂತಮೂರ್ತಿ. ಜಗತ್ತಿನಾದ್ಯಂತ ದುಷ್ಟ ಮನಸ್ಸುಗಳೇ ಆಳ್ವಿಕೆ ನಡೆಸುತ್ತಿವೆಯೇ ವಿನಃ ಸಂಯಮಶೀಲರಿಗೆ ಈ ಅವಕಾಶ ದೊರೆತಿಲ್ಲ ಎಂದು ನಿವೃತ್ತ ಪ್ರಾಧ್ಯಾಪಕರು ಹಾಗೂ ಸಂಸ್ಕೃತಿ ಚಿಂತಕರಾದ ಪ್ರೊಫೆಸರ್ ಎಸ್ಜಿ ಸಿದ್ದರಾಮಯ್ಯ ತಿಳಿಸಿದ್ದಾರೆ. ನಗರದ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಭವನದಲ್ಲಿಂದು ಆಯೋಜಿಸಲಾಗಿದ್ದ ಪಠ್ಯಾಧಾರಿತ ಸಾಹಿತ್ಯ ಚಿಂತನಾ ಕಾರ್ಯಾಗಾರದಲ್ಲಿ ಮಾತನಾಡಿ, ಸಮಾಜದ ಏಳಿಗೆಗೆ ನಾಗರಿಕರು ಎಷ್ಟು ಮುಖ್ಯವೋ ಹಾಗೆಯೇ ಅವರನ್ನು ಆಳುವ ರಾಜಕಾರಣಿಗಳು ಅಷ್ಟೇ ಪ್ರಮುಖರಾಗುತ್ತಾರೆ. ನಾವು ಸತ್ಯಾಸತ್ಯತೆಯನ್ನು ಗಮನಿಸಿ ಸಮಾಜದ ಸೂಕ್ಷ್ಮತೆಯನ್ನು ಅರ್ಥ ಮಾಡಿಕೊಳ್ಳಬೇಕೆಂದು ತಿಳಿಸಿದರು. ಜಗತ್ತಿನಾದ್ಯಂತ ಎಲ್ಲ ದೇಶಗಳಲ್ಲಿಯೂ ಕೂಡ ದುಷ್ಟ ಮನಸ್ಸುಗಳು ಆಳ್ವಿಕೆಯಲ್ಲಿ ತೊಡಗಿದ್ದಾರೆಯೇ ಹೊರತು ಸಂವೇದನಾಶೀಲವಾದ ಮನಸ್ಸುಗಳಿಲ್ಲ. ಆ ಕಾರಣದಿಂದ ಇವತ್ತು ಗಾಜಾಪಟ್ಟಿಯೊಳಗೆ ನಡೆಯುತ್ತಿರುವಂತಹ ಮಕ್ಕಳ ಹಸಿವಿನ ಆಕ್ರಂದನ, ಮಹಿಳೆಯರ ಆ ಕೂಗು, ಅಳು ಇವೆಲ್ಲವನ್ನು ಕೇಳಿದ್ದರೆ, ಕೇಳುವಂತ ಒಂದು ಸೂಕ್ಷ್ಮತೆಯನ್ನು ಉಳಿಸ್ಕೊಂಡಿದ್ರೆ ನೆತನ್ಯಾಹು ಇಷ್ಟಕ್ಕೆ ಹುಚ್ಚಿಡಿದು ಹೋಗ್ಬೇಕಾಗಿತ್ತು ಅವನಿಗೆ. ಯಾಕಂದ್ರೆ ಅವನು ಮನುಷ್ಯನಾಗಿದ್ದಿದ್ರೆ, ಮನುಷ್ಯ ಅಲ್ಲ ಅವನು. ಅದಕ್ಕೇನೆ ಆ ದುಷ್ಟ ಮನಸ್ಸು ಆಳುವುದಕ್ಕೆ ತೊಡಗಿದಾಗ ವಿಘ್ನ ಸಂತೋಷಿ, ಸ್ಯಾಡಿಸ್ಟ್ ನೇಚರ್. ಕಾರ್ಯಕ್ರಮದಲ್ಲಿ ಪದವಿ ಪೂರ್ವ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕರಾದ ಗಂಗಾಧರ್ ಕೆಪಿ, ಕನ್ನಡ ಉಪನ್ಯಾಸಕರಾದ ಡಾಕ್ಟರ್ ಬಿಡಿ ಕುಮಾರ್, ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾದ ಡಾಕ್ಟರ್ ಎಚ್ಎಲ್ ಮಲ್ಲೇಶಗೌಡ, ಜಯಶೀಲಮ್ಮ, ಎಚ್ಡಿ ಸುರೇಶ್, ವೆಂಕಟೇಶ್ ದೇವಿಪುರ ಸೇರಿದಂತೆ ಇತರರು ಹಾಜರಿದ್ದರು. ಜನರ ಆರೋಗ್ಯದ ಕುರಿತು ಸಂಘ ಸಂಸ್ಥೆಗಳು ಸಹ ಕಾಳಜಿ ವಹಿಸಿದಾಗ ಆರೋಗ್ಯವಂತ ಸಮಾಜ ನಿರ್ಮಾಣ ಸಾಧ್ಯವಾಗುತ್ತದೆ ಎಂದು ಆರೋಗ್ಯ ಸಚಿವರ ವಿಶೇಷ ಅಧಿಕಾರಿ ಎವಿ ಪ್ರಸನ್ನ ತಿಳಿಸಿದರು. ಜೋಡಿಗುಬ್ಬಿ ವಿಪ್ರವೃಂದ ದಿವಾಕರ್ ಸೇವಾ ಪ್ರತಿಷ್ಠಾನ, ಎಚ್ಡಿಆರ್ ಹೆಲ್ತ್ ಕೇರ್ ಫೌಂಡೇಶನ್, ಜಿಲ್ಲಾ ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರ ಸಂಘ, ಅರಸಿಕಟ್ಟೆ ಅಮ್ಮ ದೇವಾಲಯ ಟ್ರಸ್ಟ್, ಪಂಚವಟಿ ಪಬ್ಲಿಕ್ ಸ್ಕೂಲ್ ಸಹಯೋಗದಲ್ಲಿ ಜೋಡಿಗುಬ್ಬಿ ಗ್ರಾಮದಲ್ಲಿ ಭಾನುವಾರ ಹಮ್ಮಿಕೊಂಡಿದ್ದ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಉದ್ಘಾಟಿಸಿ ಮಾತನಾಡಿದ ಅವರು, ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಶಿಬಿರಗಳನ್ನು ಏರ್ಪಡಿಸಿ 9 ರಿಂದ 14 ವಯೋಮಿತಿಯ ಹೆಣ್ಣು ಮಕ್ಕಳಿಗೆ ಎಚ್ಪಿವಿ ಲಸಿಕೆ ನೀಡುತ್ತಿರುವುದು ಉತ್ತಮ ಕಾರ್ಯ. ರೋಗ ಬಂದ ಬಳಿಕ ಚಿಕಿತ್ಸೆ ಪಡೆಯುವ ಬದಲು ರೋಗ ಬರದಂತೆ ಮುನ್ನೆಚ್ಚರಿಕೆ ವಹಿಸುವುದು ಅಗತ್ಯ. ಅರಸಿಕಟ್ಟೆ ಅಮ್ಮ ದೇವಾಲಯ ಸಮಿತಿ ಮೂಲಕ ಎಚ್ಪಿವಿ ಲಸಿಕಾ ಕಾರ್ಯವನ್ನು ವ್ಯವಸ್ಥಿತ ರೀತಿಯಲ್ಲಿ ಮಾಡುತ್ತಿರುವುದಲ್ಲದೆ ಸಂಘ ಸಂಸ್ಥೆಗಳು ಹಮ್ಮಿಕೊಳ್ಳುತ್ತಿರುವ ಕಾರ್ಯಕ್ಕೂ ಆರ್ಥಿಕ ಸಹಾಯ ನೀಡಿ ಪ್ರೋತ್ಸಾಹಿಸುತ್ತಿರುವ ಮಾಜಿ ಶಾಸಕ ಎಟಿ ರಾಮಸ್ವಾಮಿ ಅವರ ಕಾರ್ಯ ಶ್ಲಾಘನೀಯ ಎಂದು ಹೇಳಿದರು. ಮುನ್ನೆಚ್ಚರಿಕೆಯಾಗಿ ಕೊಡುವಂತಹ ಒಂದು ಗರ್ಭಕಂಠದ ಒಂದು ಸಮಸ್ಯೆಗಳು ಮುಂದೆ ಏನು ಬರಬಹುದೋ ಅದನ್ನ ಮುಂಚಿತವಾಗಿ ಅವಾಯ್ಡ್ ಮಾಡುವಂತಹ ಒಂದು ವ್ಯಾಕ್ಸಿನೇಷನ್ ಮಾಡಬೇಕು ಅನ್ನುವ ಹಾಗೆ, ಒಂದು ವ್ಯಾಕ್ಸಿನ್ ಅನ್ನು ಕೊಡಬೇಕು ಅನ್ನುವ ಒಂದು ಅಭಿಯಾನವನ್ನೇ ಎಟಿ ರಾಮಸ್ವಾಮಿ ಅವರು ಹಮ್ಮಿಕೊಂಡಿದ್ದಾರೆ. ಆ ಅಭಿಯಾನದ ಒಂದು ಅಂಗವಾಗಿ ರಾಮಸ್ವಾಮಿ ಅವರು ಈಗಾಗಲೇ ಸುಮಾರು 2-2.5 ಸಾವಿರ ವ್ಯಾಕ್ಸಿನೇಷನ್ಗಳನ್ನು ಇಲ್ಲೆಲ್ಲ ವ್ಯಾಕ್ಸಿನ್ಗಳನ್ನು ಹಂಚಿ ಇಡೀ ಜಿಲ್ಲೆ, ಹಾಸನ ಜಿಲ್ಲೆಯನ್ನು ನಮ್ಮ ರಾಜ್ಯದಲ್ಲಿ ಒಂದು ಮಾದರಿಯ ಜಿಲ್ಲೆ. ಅರಸಿಕಟ್ಟೆಯಮ್ಮ ದೇವಾಲಯ ಸಮಿತಿ ಅಧ್ಯಕ್ಷ ಎಟಿ ರಾಮಸ್ವಾಮಿ ಮಾತನಾಡಿ, ಅರಕಲಗೂಡು ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಸುಮಾರು 18,000 ಹೆಣ್ಣು ಮಕ್ಕಳು ಇದ್ದು ಎಲ್ಲರಿಗೂ ಎಚ್ಪಿವಿ ಲಸಿಕೆ ಕೊಡುವ ಕಾರ್ಯಕ್ಕೆ ಮುಂದೆ ಬರುವವರಿಗೆ ಎಲ್ಲ ಅಗತ್ಯ ನೆರವು ನೀಡಲಾಗುವುದು. ಈ ಕಾರ್ಯದಲ್ಲಿ ಮುಂಚೂಣಿಯಲ್ಲಿರಬೇಕಾದ ಆರೋಗ್ಯ ಇಲಾಖೆಯ ನಿರ್ಲಕ್ಷ್ಯ ಬೇಸರದ ಸಂಗತಿಯಾಗಿದೆ. ಪರಿಸರದ ಕುರಿತು ನಮ್ಮ ನಿರ್ಲಕ್ಷ್ಯ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತಿದ್ದು ಈ ಕುರಿತು ಎಚ್ಚರ ಅಗತ್ಯ ಎಂದರು. ಎಲ್ಲರೂ ಕೂಡ ಮುಂದೆ ಬರಬೇಕು ಎಂಬತಕ್ಕಂಥ ಒಂದು ವಿನಂತಿಯನ್ನು ವಿನಮ್ರವಾಗಿ ನಾನು ಮಾಡ್ಕೊಳ್ತಾ ಇದ್ದೀನಿ. ನಾನು ಡಾಕ್ಟರ್ ದಿವಾಕರ್ ಅವ್ರಿಗೆ ಹೇಳಿದ್ದೆ, ಪ್ರಸನ್ನ ಅವರೇ, ಎಷ್ಟು ಜನಕ್ಕೆ ಈ ಕ್ಷೇತ್ರದಲ್ಲಿ ಬರ್ತಾರೆ ಮುಂದೆ ಅಷ್ಟು ಮಕ್ಕಳಿಗೂ ಕೂಡ ನಾವು ಕೊಡಿಸ್ಲಿಕ್ಕೆ ಸಿದ್ಧರಿದ್ದೀವಿ ಅಂತ. ಅಷ್ಟು ಮಕ್ಕಳಿಗೂ ಸುಮಾರು 17-18 ಸಾವಿರ ಮಕ್ಕಳಿದ್ದಾರೆ. ಅರಕಲಗೂಡು ತಾಲೂಕು ಮತ್ತು ಹೊಳ್ಳಿ ಮೈಸೂರು ಹೋಬಳಿ ಸೇರಿ ಅವರೆಲ್ಲರೂ ಮುಂದೆ ಬಂದರೆ ಅವರೆಲ್ಲರಿಗೂ ಕೂಡ ಕೊಡಿಸ್ಲಿಕ್ಕೆ ನಾವು ಭದ್ರಾಗಿದ್ದೀವಿ ಅಂತಕ್ಕಂಥ ಮಾತನ್ನು ಮೊದಲು ಕೂಡ ಹೇಳಿದ್ದೀನಿ, ಇವತ್ತು ಕೂಡ ಮತ್ತೊಮ್ಮೆ ಪುನರುಚ್ಚಾರ ಮಾಡ್ತಿದ್ದೀನಿ. ನಿಮ್ಮ ಸೇವೆನೂ ಕೂಡ ನಾವು ಸ್ಮರಿಸ್ಕೊಳ್ತೀವಿ. ಪ್ರಸನ್ನ ಅವ್ರು ಬಂದಿದ್ದಾರೆ ಇವತ್ತು. ಅವ್ರು ರಿಟೈರ್ ಆಗಿ 17 ವರ್ಷ ಮುಗಿದಿತ್ತು.
ಅವರಿಗೆ ಆಡಳಿತ ಎಲ್ಲ ಆಡಳಿತಗಳನ್ನು ನೋಡಿ ಸಾಕಪ್ಪ ಅಂತ ಅನ್ಸಿದ್ರು. ಸರ್ಕಾರಗಳಿಗೆ, ವಿವಿಧ ಇಲಾಖೆಗಳಿಗೆ ಅವ್ರ ಸೇವೆ, ಅವರ ಅನುಭವ. ಶಿಬಿರದಲ್ಲಿ 122 ಹೆಣ್ಣು ಮಕ್ಕಳಿಗೆ HPV ಲಸಿಕೆ ನೀಡಲಾಯಿತು. 400 ಜನರಿಗೆ ಮಧುಮೇಹ, ರಕ್ತದೊತ್ತಡ, ಸ್ತ್ರೀರೋಗ ಸಮಸ್ಯೆಗಳು, ನೇತ್ರ ತಪಾಸಣೆ ಸೇರಿದಂತೆ ವಿವಿಧ ತಪಾಸಣೆ ನಡೆಸಿ ಸಲಹೆ ನೀಡಲಾಯಿತು. ಇದೇ ವೇಳೆ ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರ ಸಂಘದ ಜಿಲ್ಲಾ ಅಧ್ಯಕ್ಷೆ ಡಾಕ್ಟರ್ ಪ್ರೇಮಲತಾ, ದಿವಾಕರ್ ಸ್ಪೆಷಾಲಿಟಿ ಆಸ್ಪತ್ರೆ ವ್ಯವಸ್ಥಾಪಕ ಡಾಕ್ಟರ್ GV ದಿವಾಕರ್ ಮಾತನಾಡಿದರು. ಪ್ರಸೂತಿ ತಜ್ಞೆ ಡಾಕ್ಟರ್ ಸಾವಿತ್ರಿ, ಜೋಡಿಗುಬ್ಬಿ ವಿಪ್ರವೃಂದದ ಕಾರ್ಯದರ್ಶಿ ನಾಗು ಪ್ರವೀಣ್, ಶ್ರೀರಾಮ ಸೇವಾ ಸಂಘದ ಖಜಾಂಚಿ ಶ್ಯಾಮ್ ಸುಂದರ್, ಪಂಚವಟಿ ಪಬ್ಲಿಕ್ ಶಾಲೆ ಕಾರ್ಯದರ್ಶಿ ಸುರೇಶ್ ಉಪಸ್ಥಿತರಿದ್ದರು. ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ವಾರ್ಷಿಕ ಮಹಾಸಭೆಯ ಆಹ್ವಾನ ಪತ್ರಿಕೆಯ ವಿಚಾರವಾಗಿ ಸಂಘದ ನಿರ್ದೇಶಕರೊಬ್ಬರು ಆಡಳಿತ ಮಂಡಳಿಯ ನಿರ್ಣಯ ಧಿಕ್ಕರಿಸಿದ್ದಾನೆ ಎಂದು ಸಂಘದ ಅಧ್ಯಕ್ಷ ಪ್ರವೀಣ್ HG ಆರೋಪಿಸಿದರು. ಪಟ್ಟಣದ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ಕಚೇರಿಯಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಅವರು, ತಾಲೂಕಿನ ಪಾಳ್ಯ ಹೋಬಳಿಗೆ ಸೇರಿದ ಹೊಳೆಬೆಳ್ಳೂರು ಗ್ರಾಮದ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ 2024-25ನೇ ಸಾಲಿನ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆಯನ್ನು ಇದೇ ತಿಂಗಳ 22ರ ಸೋಮವಾರ ಬೆಳಗ್ಗೆ 11 ಗಂಟೆಗೆ ಸಂಘದ ಆವರಣದಲ್ಲಿ ನಡೆಸಲು ಸಂಘದ ಎಲ್ಲಾ ನಿರ್ದೇಶಕರುಗಳೊಂದಿಗೆ ಸಭೆ ನಡೆಸಿ ಆಹ್ವಾನ ಪತ್ರಿಕೆಯನ್ನು ಮುದ್ರಣ ಮಾಡಲು ತೀರ್ಮಾನ ಕೈಗೊಂಡು ಅದರಂತೆ ಎಲ್ಲಾ ಷೇರುದಾರರಿಗೆ ಹಂಚಲಾಗಿತ್ತು. ಆದರೆ ನಮ್ಮ ಸಂಘದ ನಿರ್ದೇಶಕರಾದ ಕಿರಣ್ ರವರು ಇದನ್ನು ವಿರೋಧಿಸಿ ರಾಜಕೀಯ ದುರುದ್ದೇಶದಿಂದ ಸಂಘಕ್ಕೆ ಹಾಗೂ ನಿರ್ದೇಶಕರುಗಳಿಗೆ ಅವಮಾನ ಮಾಡಿದ್ದಾರೆ. ಸಂಘದ ಸರ್ವ ಸದಸ್ಯರ ಸಮ್ಮುಖದಲ್ಲಿ ಸಭೆ ನಡೆಸಿ ಮುದ್ರಿಸಲಾದ ಆಹ್ವಾನ ಪತ್ರಿಕೆಯು ಅಂತಿಮ ಹಾಗೂ ಅಧಿಕೃತವಾಗಿರುತ್ತದೆ. ಎಲ್ಲ ಷೇರುದಾರರು ಇದೇ ತಿಂಗಳ 22ರಂದು ನಡೆಯಲಿರುವ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆಗೆ ತಪ್ಪದೇ ಹಾಜರಾಗಬೇಕು. ನಮ್ಮ ಕಡೆಯಿಂದ ಕಳಿಸಿಕೊಟ್ಟಿರುವ ಆಹ್ವಾನ ಪತ್ರಿಕೆಯೇ ಅಂತಿಮವಾಗಿದ್ದು ಅದರ ಪ್ರಕಾರವೇ ಕಾರ್ಯಕ್ರಮ ಜರುಗಲಿದೆ ಎಂದು ತಿಳಿಸಿದರು. ಅವರು ನಮ್ದು ಏನು ಪ್ಯಾಕ್ಸ್ ನಮ್ದು ವಾಟ್ಸಪ್ ಗ್ರೂಪ್ ಇದೆ, ಅದರಲ್ಲಿ ಇನ್ನೊಂದು ಇನ್ವಿಟೇಷನ್ನ ಹಾಕ್ತಾರೆ ವಾಟ್ಸಪ್ ಗ್ರೂಪಲ್ಲಿ. ಏನಂತ, ಅಲ್ಲಿ ಎಲ್ಲ ಸೇಮ್ ಇರುತ್ತೆ. ವಿತೌಟ್ ಇನ್ಫಾರ್ಮೇಷನ್, ಆಡಳಿತ ಮಂಡಳಿದ ವಿರೋಧವಾಗಿ ವಿತೌಟ್ ಇನ್ಫಾರ್ಮೇಷನ್ ಒಂದು ಮುಖ್ಯ ಅತಿಥಿ ಹೆಸರಲ್ಲಿ ನಾವೇನು ಹೆಸರು ಹಾಕಿ ನಾವು ಪ್ರಿಂಟ್ ಮಾಡಿರ್ತೀವಿ, ಆ ಜಾಗದಲ್ಲಿ ಮತ್ತೊಬ್ಬ ನಮ್ಮ ಮುಖಂಡರು, ತಾಲೂಕು ಮುಖಂಡರ ಹೆಸರನ್ನ ಬಳಸಿ ಯಾವುದೇ ಆಡಳಿತ ಮಂಡಳಿಯಲ್ಲಿ ಚರ್ಚೆ ಮಾಡಲಾಗದೆ ಮತ್ತೊಂದು ಮುದ್ರಣವನ್ನು ಮಾಡಿ, ಅವನ ಪತ್ರಿಕೆ ಮುದ್ರಣ ಮಾಡಿ ಅದನ್ನು ನಮ್ಮ ವಾಟ್ಸಪ್ ಗ್ರೂಪಿಗೆ ಹಂಚ್ಕೊಂಡಾಗ ನಮ್ಮ ಇವರು ಮುಖ್ಯ ಕಾರ್ಯನಿರ್ವಾಹಕರಾದ ಬೇಣೂರು ಅವ್ರನ್ನ ಅದನ್ನು ಚರ್ಚೆ ಮಾಡಿದಾಗ ಅವರು ಹೇಳ್ತಾರಂತೆ, ನಾವು ಬೇರೆ ಒಬ್ಬರನ್ನ ಕರೆಸ್ತಾ ಇದ್ದೀವಿ ಅಂತ. ಬಟ್ ಇವರು ಹೇಳಿದ್ದಾರೆ, ನಮ್ಮಲ್ಲಿ ತೀರ್ಮಾನ ಆಗಿರೋದು ಹಿಂಗೆ, ರಿಸರ್ವೇಷನ್ ಆಗಿರೋದು ಹಿಂಗೆ, ನಮ್ಮ ಇಂದಿನ ಸಭೆಯಲ್ಲಿ ತೀರ್ಮಾನ ಆಗಿದೆ ಯಾರು ಮುಖ್ಯ ಅತಿಥಿ ಕರೆಸಬೇಕು ಬೇಡ ಅನ್ನೋದನ್ನ ಗೈರಾಜ್ಯದಲ್ಲಿ ಅಧ್ಯಕ್ಷರ ಗೈರಾಜ್ಯದಲ್ಲಿ ಉಪಾಧ್ಯಕ್ಷರು ಮತ್ತು ಆಡಳಿತ ಮಂಡಳಿ ಅದನ್ನ ತೀರ್ಮಾನ ಮಾಡಲಾಗಿದೆ. ಪತ್ರಿಕಾಗೋಷ್ಠಿಯಲ್ಲಿ ಸಂಘದ ಉಪಾಧ್ಯಕ್ಷ ಬೈರೇಶ್, ನಿರ್ದೇಶಕರಾದ ಸುನಿಲ್ ಕುಮಾರ್, ಶಿವಕುಮಾರ್, ಯೋಗೇಶ್ ಹಾಜರಿದ್ದರು. ವಿಶ್ವಗುರು ಜಗಜ್ಯೋತಿ ಬಸವೇಶ್ವರರ ಸಾಂಸ್ಕೃತಿಕ ಅಭಿಯಾನ ಕಾರ್ಯಕ್ರಮದ ಅಂಗವಾಗಿ ಬಸವಣ್ಣನವರ ರಥಯಾತ್ರೆಯನ್ನು ಪಟ್ಟಣದ ಬಸವೇಶ್ವರ ವೃತ್ತದಲ್ಲಿ ಪುಷ್ಪಾಂಜಲಿ ಅರ್ಪಿಸುವ ಮುಖಾಂತರ ಭಕ್ತಿಪೂರ್ಣವಾಗಿ ಸ್ವಾಗತಿಸಲಾಯಿತು. ಬಳಿಕ ವೀರಶೈವ ಕಲ್ಯಾಣ ಮಂಟಪದಲ್ಲಿ ಪೂರ್ವಭಾವಿ ಸಭೆ ಜರುಗಿತು. ಸಭೆಯನ್ನುದ್ದೇಶಿಸಿ ಮಾತನಾಡಿದ ಪುಷ್ಪಗಿರಿ ಮಹಾಸಂಸ್ಥಾನ ಮಠದ ಶ್ರೀ ಸೋಮಶೇಖರ ಶಿವಾಚಾರ್ಯ ಮಹಾಸ್ವಾಮೀಜಿ, ವಿಶ್ವಗುರು ಜಗಜ್ಯೋತಿ ಬಸವೇಶ್ವರರನ್ನು ರಾಜ್ಯ ಸರ್ಕಾರವು ಸಾಂಸ್ಕೃತಿಕ ನಾಯಕ ಎಂದು ಘೋಷಿಸಿರುವುದು ಇಡೀ ಮಾನವ ಕುಲಕ್ಕೆ ಹೆಮ್ಮೆಯ ವಿಷಯವಾಗಿದೆ. 12ನೇ ಶತಮಾನದಲ್ಲೇ ಬಸವಣ್ಣನವರು ನಾಡಿಗೆ ಸಮಾನತೆಯ ಸಂದೇಶ ನೀಡಿ ಕಾಯಕವೇ ಕೈಲಾಸ ಎಂಬ ತತ್ವವನ್ನು ಸಾರಿದರು. ಇಂದಿಗೂ ಆ ತತ್ವ ಪ್ರಸ್ತುತವಾಗಿದೆ. ಮುಂದುವರಿದು ಅವರು ಬಸವೇಶ್ವರರು ಜಾರಿಗೆ ತಂದ ಆಚಾರ ವಿಚಾರಗಳು ಸಮಾಜವನ್ನು ಶಾಶ್ವತವಾಗಿ ಬೆಳಗಿಸುವಂಥವು. ಅವರ ತತ್ವದಲ್ಲಿ ಜಾತಿ ಮತ ಭೇದಗಳಿಗೆ, ಅಸಮಾನತೆ ಅನ್ಯಾಯಗಳಿಗೆ ಸ್ಥಾನವಿರಲಿಲ್ಲ. ಪ್ರತಿಯೊಬ್ಬ ಮಾನವನು ಶ್ರೇಷ್ಠ, ಪ್ರತಿಯೊಬ್ಬರ ಶ್ರಮವೂ ಪವಿತ್ರ ಎಂಬ ಬೋಧನೆ ಇದೆ. ದಾಸೋಹ ಆಚಾರವು ಹಸಿದವರ ಹಸಿವು ನೀಗಿಸುವ ಮಾನವೀಯ ಮಾರ್ಗವಾಗಿದೆ. ಎಲ್ಲರೊಂದಿಗೆ ಹಂಚಿಕೊಂಡು ಬದುಕುವುದು, ಎಲ್ಲರಿಗೂ ಸಮಾನ ಅವಕಾಶ ನೀಡುವುದು ಬಸವ ತತ್ವದ ಸಾರವಾಗಿದೆ ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದರು. ಬಸವಣ್ಣನವರ ಆದರ್ಶಗಳನ್ನ ಯುವ ಜನತೆಗೆ, ವಿದ್ಯಾರ್ಥಿಗಳಿಗೆ ಮತ್ತು ಎಲ್ಲ ಸಮಾಜದ ಬಂಧುಗಳಿಗೆ ಈ ವಿಷಯವನ್ನು ಮುಟ್ಟಿಸಬೇಕು ಅನ್ನುವಂಥ ಕಲ್ಪನೆ ಮೇಲೆ ಬಸವಣ್ಣನವರ ಏನು ಯಾತ್ರೆ ಹೊರಡಿತು, ಸಾಂಸ್ಕೃತಿಕ ಅಭಿಯಾನ ಯಾತ್ರೆಯನ್ನು ಹೊರಡಿತು. 1ನೇ ತಾರೀಕು ಪ್ರಾರಂಭ ಆಯಿತು. ಮುಂದೆ 5ನೇ ತಾರೀಕಿನವರೆಗೂ ಕೂಡ ನಿರಂತರವಾಗಿ ಒಂದೊಂದು ಜಿಲ್ಲೆಯಲ್ಲಿ ಅದು ಪ್ರಾರಂಭ ಬರ್ತಾ ಇದೆ. ಬಹುಶಃ ನಿನ್ನೆ ಹಾವೇರಿಯಲ್ಲಿ ಆಯಿತು, ಇವತ್ತು ದಾವಣಗೆರೆಯಲ್ಲಿ ನಡೀತಾ ಇದೆ. 5ನೇ ತಾರೀಕು ಮುಕ್ತಾಯ ಸಮಾರಂಭವನ್ನ ಬೆಂಗಳೂರಿನಲ್ಲಿ ಹಮ್ಮಿಕೊಂಡಿದ್ದಾರೆ. ಅದರ ಜೊತೆಯಲ್ಲಿ ನಮ್ಮ ಹಾಸನ ಜಿಲ್ಲೆಯಲ್ಲಿ 21ನೇ ತಾರೀಕು ಏನು ಬಸವ ಸಂಸ್ಕೃತಿ ಅಭಿಯಾನ ಯಾತ್ರೆ
ಹಾಸನ ಜಿಲ್ಲೆಗೆ ಬೇಲೂರಿಂದ ಪ್ರಾರಂಭ ಆಗ್ತಾ ಇದೆ. ಅದಕ್ಕೆ ನೀವೆಲ್ಲರೂ ಕೂಡ ಪಾಲ್ಗೊಳ್ಳಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಾವು ಈ ಸಭೆಯನ್ನು ಇವತ್ತು ಮಾಡ್ತಾ ಇದ್ದೇವೆ. ಬಂಧುಗಳೇ, ಬಸವಣ್ಣನವರ ಈ ಸಂದರ್ಭದಲ್ಲಿ ತಹಶೀಲ್ದಾರ್ ಶ್ರೀಧರ್ ಕಂಕನವಾಡಿ, ಅದ್ದೂರಿ ಕುಮಾರ್, ವಿಕ್ರಮ್ ಕೌರಿ, ಬಾಲೇನಹಳ್ಳಿ ರವಿಕುಮಾರ್, ಅಡಗೂರು ಬಸವರಾಜು, ಜಿಲ್ಲಾಧ್ಯಕ್ಷ ನವಿಲೆ ಪರಮೇಶ್, ನಿಂಗರಾಜು, ಯೋಗೇಶ್, ವಿಂಪು ಸಂತೋಷ್, ರೇಣುಕುಮಾರ್, ಮಹದೇವ್, ಚೇತನ್ ಪಾಲಾಕ್ಷ, ಮದನ್ ಬಳ್ಳೂರ್ ಸೇರಿದಂತೆ ಇತರರು ಹಾಜರಿದ್ದರು. ಪೋಷಕರ ಖಾಸಗಿ ಶಾಲೆಗಳ ವ್ಯಾಮೋಹಕ್ಕೆ ಸರ್ಕಾರಿ ಶಾಲೆಗಳು ಮುಚ್ಚುವ ಹಂತ ತಲುಪುತ್ತಿದೆ ಎಂದು ಅಖಿಲ ಕರ್ನಾಟಕ ಒಕ್ಕಲಿಗರ ಒಕ್ಕೂಟ ತಾಲೂಕು ಅಧ್ಯಕ್ಷ ಶಿವಣ್ಣ ವಿಷಾದ ವ್ಯಕ್ತಪಡಿಸಿದರು. ಮಣಿಗೆರೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಅಖಿಲ ಕರ್ನಾಟಕ ಒಕ್ಕಲಿಗರ ಒಕ್ಕೂಟದ ವತಿಯಿಂದ ಶಾಲಾ ಮಕ್ಕಳಿಗೆ ಉಚಿತ ನೋಟ್ಬುಕ್ ಮತ್ತು ಲೇಖನ ಸಾಮಗ್ರಿ ವಿತರಿಸಿ ಮಾತನಾಡಿದ ಅವರು, ಸರ್ಕಾರಿ ಶಾಲೆಗಳಲ್ಲಿ ಉಚಿತ ಸೌಲಭ್ಯ ಹಾಗೂ ಉತ್ತಮ ಶಿಕ್ಷಣ ನೀಡಿದರೂ ಪೋಷಕರು ತಮ್ಮ ಮಕ್ಕಳನ್ನು ದುಂದುವೆಚ್ಚ ಮಾಡಲು ಖಾಸಗಿ ಶಾಲೆಗೆ ಸೇರಿಸುತ್ತಿದ್ದಾರೆಂದು ಬೇಸರ ವ್ಯಕ್ತಪಡಿಸಿದರು. ಸರ್ಕಾರಿ ಶಾಲೆಗಳನ್ನು ಉಳಿಸಲು ನಮ್ಮಂತಹ ಸಂಘ ಸಂಸ್ಥೆಗಳು ಇದೀಗ ಪರಿಕರ ನೀಡುತ್ತಾ ಬಂದಿವೆ. ಪ್ರತಿಯೊಬ್ಬ ಪೋಷಕರು ಸರ್ಕಾರಿ ಶಾಲೆಗೆ ತಮ್ಮ ಮಕ್ಕಳನ್ನು ಸೇರಿಸುವಂತೆ ಮನವಿ ಮಾಡಿಕೊಂಡರು. ಇವತ್ತು ಹೇಳಿದ್ದೆ, ನಾವು ಎಫ್ಎಲ್ 19 ಅಂತೇಳಿ, ಅದರಂತೆ ಇವತ್ತು ಈ ಒಂದು ಶಾಲೆಗೆ ನಮಗೆ ಈ ಶಾಲೆ ನನಗೆ 5ನೇ ಶಾಲೆ ಮದ್ದೂರು ತಾಲೂಕು. ಈ ಒಂದು ಶಾಲೆಯ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಒಂದು ಮನವಿ ಮೇಲೆಗೂ ಆಗಮಿಸಿದಂತಹ ಗ್ರಾಮ ಪಂಚಾಯತಿ ಮೇಡಮ್ ಅಧ್ಯಕ್ಷರಾದಂತಹ ಸೌಭಾಗ್ಯ ರಾಮಣ್ಣವರು, ಎಸ್ ಪ್ರಕಾಶ್ ಅವರು, ಉಪಾಧ್ಯಕ್ಷರಾದ ಜ್ಯೋತಿ ಮೇಡಮ್, ಮತ್ತೆ ಸಹ ಶಿಕ್ಷಕರು, ಮತ್ತೆ ಮುಖ್ಯ ಶಿಕ್ಷಕರು, ಮತ್ತೆ ಕಲ್ಲೇಶರು, ಮತ್ತೆ ಮಕ್ಕಳುಗಳ ನಾವಂತೂ ನಿಮ್ಗೆ ಹೇಳಿದಿಷ್ಟೇನೆ. ಇವತ್ತು ಕಾರ್ಯಕ್ರಮದಲ್ಲಿ ಎಸ್ಡಿಎಂಸಿ ಅಧ್ಯಕ್ಷ ಪ್ರಕಾಶ್, ಉಪಾಧ್ಯಕ್ಷೆ ಜ್ಯೋತಿ, ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಸೌಭಾಗ್ಯ, ಸಾಮಾಜಿಕ ಕಾರ್ಯಕರ್ತ ಕಲ್ಲೇಶ್, ಎಸ್ಡಿಎಂಸಿ ಸದಸ್ಯ ಭವ್ಯ, ಮುಖ್ಯ ಶಿಕ್ಷಕ ಶಿವರಾಮು, ಮಮತಾ, ಮೇಘನಾ, ಶ್ರುತಿ ಸೇರಿದಂತೆ ಹಲವರು ಹಾಜರಿದ್ದರು. ಸೆಪ್ಟೆಂಬರ್ 15ರಂದು ತಾಲೂಕಿನ ಹಳೆ ಬಸ್ ನಿಲ್ದಾಣದಲ್ಲಿರುವ ಮೀನು ಮಾರುಕಟ್ಟೆಯಲ್ಲಿ ಕಿಡಿಗೇಡಿಗಳು ಕಸ ಎಸೆದು ಹೋಗಿದ್ದ ವಿಚಾರದಲ್ಲಿ ಇಂದು ಘಟನೆಯನ್ನು ಖಂಡಿಸಿ ಮೀನು ಮಾರುಕಟ್ಟೆಯ ವ್ಯಾಪಾರಸ್ಥರು ಕಸ ಎಸೆದು ಶಾಂತಿಭಂಗಕ್ಕೆ ಕಾರಣವಾಗುತ್ತಿರುವವರ ವಿರುದ್ಧ ಪ್ರಕರಣ ದಾಖಲಿಸುವಂತೆ ಕೋರಿ ಪುರಸಭೆ ಮುಖ್ಯಸ್ಥರಿಗೆ ಮನವಿ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಪುರಸಭೆ ಮಾಜಿ ಸದಸ್ಯ ಶ್ರೀಕಾಂತ್ ನಾಯ್ಕ ಮಾತನಾಡಿ, ಸಂತೆ ಮಾರುಕಟ್ಟೆಯಲ್ಲಿ ಸ್ಥಾಪಿಸಿರುವ ಹೊಸ ಮೀನು ಮಾರುಕಟ್ಟೆಯಲ್ಲಿ ವ್ಯಾಪಾರ ಶುರುವಾದ ದಿನದಿಂದ ಐತಿಹಾಸಿಕ ಪ್ರಸಿದ್ಧ ಹಳೆ ಮೀನು ಮಾರುಕಟ್ಟೆಯ ವಿರುದ್ಧ ಒಂದು ನಿರ್ದಿಷ್ಟ ಕೋಮಿನ ಜನರು ನಾನಾ ರೀತಿಯಲ್ಲಿ ಅಪಪ್ರಚಾರ ಮಾಡುತ್ತಿದ್ದು, ಇದು ಹಳೆ ಮೀನು ಮಾರುಕಟ್ಟೆಯಿಂದ ಮೀನು ಮಾರಾಟಗಾರರನ್ನು ಒಕ್ಕಲೆಬ್ಬಿಸುವ ಪ್ರಯತ್ನದ ಭಾಗವಾಗಿದೆ. ಈ ವಿಚಾರವನ್ನು ಸಾಕ್ಷಿ ಸಮೇತವಾಗಿ ಪೊಲೀಸ್ ಇಲಾಖೆಯ ಗಮನಕ್ಕೂ ತಂದಿದ್ದು, ಇನ್ನೂ ಯಾವುದೇ ರೀತಿಯ ಕ್ರಮಗಳೂ ಆಗಿಲ್ಲ. ಪುರಸಭೆ ಮುಖ್ಯಾಧಿಕಾರಿಗಳು ಗಂಭೀರ ವಿಚಾರವನ್ನು ಕಡೆಗಣಿಸುತ್ತಿದ್ದು, ಅಗತ್ಯವಿಲ್ಲದ ಜಾಗದಲ್ಲಿ ತಲೆ ತೂರಿಸುತ್ತಾರೆ. ದುರುದ್ದೇಶಪೂರಿತವಾಗಿ ಕಸ ಎಸೆದರೂ ಸಹ ಪುರಸಭೆ ಮುಖ್ಯಸ್ಥರಿಂದ ಯಾವುದೇ ಪ್ರಕರಣ ದಾಖಲಿಸುವ ಪ್ರಯತ್ನವಾಗಿಲ್ಲ ಎಂದು ಕಿಡಿಕಾರಿದರು. ಕಳೆದ 100 ವರ್ಷಗಳಿಂದ ಹಳೆ ಬಸ್ ನಿಲ್ದಾಣದ ಮೀನು ಮಾರುಕಟ್ಟೆಯಲ್ಲಿ ಯಾವುದೇ ಪಕ್ಷಭೇದ, ಧರ್ಮಭೇದವಿಲ್ಲದೆ ಸೌಹಾರ್ದತೆಯಿಂದ ವ್ಯಾಪಾರ ವಹಿವಾಟು ಮಾಡಿಕೊಂಡು ಬರುತ್ತಿದ್ದು, ಇತ್ತೀಚಿನ ದಿನಗಳಲ್ಲಿ ಸೌಹಾರ್ದತೆಗೆ ಧಕ್ಕೆ ತರುವಂತಹ ಪ್ರಯತ್ನಗಳು ನಡೆಯುತ್ತಿವೆ. ಇದರ ಮುಂದುವರೆದ ಭಾಗವಾಗಿ ಇದೀಗ ಕಸದ ರಾಶಿ ತಂದು ಮಾರುಕಟ್ಟೆಯಲ್ಲಿ ಚೆಲ್ಲಲಾಗಿದೆ. ಈ ಕೃತ್ಯದ ಹಿಂದಿರುವ ವ್ಯಕ್ತಿಗಳನ್ನು ಪತ್ತೆ ಹಚ್ಚಲು ಈ ವಿಷಯವನ್ನು ಗಂಭೀರವಾಗಿ ಪರಿಗಣಿಸಿ ಪುರಸಭೆ ಮುಖ್ಯಾಧಿಕಾರಿಗಳು ಸೂಕ್ತ ಪ್ರಕರಣ ದಾಖಲಿಸಬೇಕಾಗಿದೆ. ಇಲ್ಲವಾದಲ್ಲಿ ಈ ವಿಷಯದ ಗಂಭೀರತೆ ಅರಿತು ನಿರ್ಲಕ್ಷ್ಯ ಧೋರಣೆ ತೋರುವ ಮೂಲಕ ಪುರಸಭೆ ಮುಖ್ಯಾಧಿಕಾರಿಗಳೇ ಪರೋಕ್ಷವಾಗಿ ಇಂತಹ ವಿಚಾರಗಳಿಗೆ ಕುಮ್ಮಕ್ಕು ನೀಡುತ್ತಿದ್ದಾರೆಂದು ಸಂಘದ ವತಿಯಿಂದ ಪ್ರಕರಣ ದಾಖಲಿಸಬೇಕಾಗುತ್ತದೆಂದು ಮನವಿಯಲ್ಲಿ ತಿಳಿಸಲಾಗಿದೆ. ಹಳೆ ಮಾರುಕಟ್ಟೆ ಪರಿಸ್ಥಿತಿ ಇಲ್ಲಿ ಸ್ವಚ್ಛತೆ ಇಲ್ಲ, ಕಸ ಎಲ್ಲ ಬಿದ್ದಿದೆ ಹಾಗೆ ಅಂತೇಳಿ ಮಾಡ್ತಾರೆ. ಯಾಕಂತ ಹೇಳಿದ್ರೆ ಇವರು ಅದಕ್ಕೂ ಪೂರ್ವದಲ್ಲಿ ಒಂದು 4-5 ದಿವಸ ಮೊದಲೇ ಅಲ್ಲಿ ಏನು ಮಾನ್ಯ ಸಚಿವರು ಬಂದು ಹೇಳಿದ್ರು, ನಿಮ್ಮ ಮೀನು ಮಾರುಕಟ್ಟೆಯನ್ನೇ ಇಲ್ಲೇ ಉಳಿಸ್ಕೊಳ್ಳಿ, ಇಲ್ಲಿಂದ ಸ್ಥಳಾಂತರ ಮಾಡಲಿಕ್ಕೆ ಯಾವುದೇ ಕಾರಣಕ್ಕೂ ನಾನು ಅವಕಾಶ ಕೊಡುವುದಿಲ್ಲ, ಆ ಕಾರಣಕ್ಕಾಗಿ ನೀವು ಸ್ವಲ್ಪ ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳಿ ಅಂತ ಹೇಳಿದರು. ಆ ದೃಷ್ಟಿಯಿಂದ ನಮ್ಮ ಮೀನುಗಾರ ಸಂಘದ ಅಧ್ಯಕ್ಷರು ಹಾಗೂ ಎಲ್ಲರೂ ಸೇರಿಕೊಂಡು ಅಲ್ಲಿ ಗ್ರಿಡ್ಡನ್ನು ತಂದಾಕಿ ಸ್ವಲ್ಪ ಸ್ವಚ್ಛತೆ ಇರಲಿ ಅಂತ ಹೇಳಿಸು. ಯಾಕಂದರೆ ಇದು ಪುರಸಭೆಯವರು ಮಾಡಬೇಕು ಅಂಥ ಕೆಲಸವನ್ನು ಇವ್ರು ಮಾಡಿದ್ದಾರೆ, ಸಂಘದಿಂದ ಖರ್ಚು ಮಾಡಿ ಅವ್ರು ಮಾಡಿದ್ದಾರೆ. ಆದಾಗ್ಯೂ ಪುರಸಭೆ ಅಧಿಕಾರಿಗಳು ಅದಕ್ಕೆ ಅವಕಾಶ ಕೊಡಲಿಲ್ಲ. ಅವರು ಮನವಿಯನ್ನು ಮಾಡಿ ಆ ನಂತರ ಹಾಕಿದ್ದಾರೆ. ಈಗ ಅವರು ಇನ್ನೂ ಮನವಿಯನ್ನು ಮಾಡಿದ್ದಾರೆ, ನಾವು ಕೆಳಗಡೆ ಫ್ಲೋರೆಲ್ಲ ಟೈಲ್ಸ್ ಹೊಡೆದೋಗಿದೆ,
ಅಲ್ಲಿ ನೀರೆಲ್ಲ ನಿಲ್ತದೆ, ಅಲ್ಲಿ ಸ್ವಲ್ಪ ಸಿಮೆಂಟ್ ಹಾಕ್ತೀವಿ ಅಂತ ಹೇಳಿದ್ರು ಈ ಪುರಸಭೆ ಅಧಿಕಾರಿಗಳು, ಮುಖ್ಯಾಧಿಕಾರಿ ಅವಕಾಶ ಮಾಡಿಕೊಡ್ತಾಯಿಲ್ಲ. ಆದರೆ ನಿನ್ನೆ ಕಸ ಹಾಕಿದವ್ರ ಮೇಲೆ, ದುರುದ್ದೇಶಪೂರ್ವಕ ಹಾಕಿದವ್ರ ಮೇಲೆ ಇನ್ನೂ ತನಕ ಅವ್ರು ಪೊಲೀಸ್ ಪ್ರಕರಣ ದಾಖಲಿಸಲಿಲ್ಲ. ಯಾಕಂತ ಹೇಳಿದ್ರೆ ಇದು ಸ್ವಚ್ಛತೆಗೆ ಒಂದೇ ಧಕ್ಕೆ ತಂದಿದಲ್ಲ. ನಾಳೆ ಇವತ್ತು ಎಲ್ಲ ಪಕ್ಷಭೇದ ಮರೆತು, ಧರ್ಮಭೇದ ಮರೆತು ಇವರೆಲ್ಲ ಅಲ್ಲಿ ವ್ಯಾಪಾರ ವಹಿವಾಟು ನಡೆಸ್ತಾ ಇದ್ದಾರೆ. ಇಂಥ ಸೌಹಾರ್ದತೆಯಿಂದ ನಡೀತಂಥ ಮಾರುಕಟ್ಟೆಯಲ್ಲಿ ಇವರು ಈ ಥರ ಕಸ ತಂದಾಕಿ ಶಾಂತಿ ಭಂಗ ಮಾಡಬೇಕಂತ ಕೆಲವೊಂದು ಕಿಡಿಗೇಡಿಗಳು ಯಾರ್ದೋ ಕುಮ್ಮುಕಿನಿಂದ ಮಾಡ್ತಿದ್ರು ಈ ಪುರಸಭೆ ಅಧಿಕಾರಿಗಳು ಕಣ್ಣಿಗೆ ಕಾಣಿಸ್ತಾನೆ. ಯಾಕಂತ ಹೇಳಿದ್ರೆ ಈ ಪುರಸಭೆ ಮುಖ್ಯಾಧಿಕಾರಿಗಳಿಗೆ ಕಣ್ಣಿಗೆ 2 ಚಸ್ಮೆ ಇದೆ. ಅಂದ್ರೆ ಪಂಚ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರದ ಕಾರ್ಯಾಗಾರ ಮತ್ತು ಪ್ರಗತಿ ಪರಿಶೀಲನಾ ಸಭೆ ನಗರದ ಜಿಲ್ಲಾಡಳಿತ ಭವನದ ಡಾಕ್ಟರ್ ರಾಜ್ಕುಮಾರ್ ರಂಗಮಂದಿರದಲ್ಲಿ ಹಮ್ಮಿಕೊಳ್ಳಲಾಯಿತು. ಪಂಚ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರದ ರಾಜ್ಯ ಅಧ್ಯಕ್ಷ ಎಚ್ಎಂ ರೇವಣ್ಣ ಅವರು ದೀಪ ಬೆಳಗಿಸುವ ಮೂಲಕ ಕಾರ್ಯಾಗಾರಕ್ಕೆ ಚಾಲನೆ ನೀಡಿ ಬಳಿಕ ಮಾತನಾಡಿದ ಅವರು, ರಾಜ್ಯದ ಜನರ ಹಿತಕ್ಕಾಗಿ ದಿನನಿತ್ಯ ಶ್ರಮಿಸುತ್ತಿರುವ ರಾಜ್ಯ ಸರ್ಕಾರ ಕೆಲವರಿಗೆ ಇದನ್ನು ನೋಡಿಕೊಂಡು ಸಹಿಸಿಕೊಳ್ಳಲು ಆಗುತ್ತಿಲ್ಲ ಎಂದು ಲೇವಡಿ ಮಾಡುತ್ತಾ ನಮ್ಮ ಹೆಜ್ಜೆ ಜನಪರದ ಕಡೆಗೆ ಎಂದು ಹೇಳಿದರು. ಈ ಕಾರ್ಯಕ್ರಮವನ್ನು ಸನ್ಮಾನ್ಯ ಮೋದಿಯವರು ಮಾತ್ರ ನಡೆಸ್ತಾರೆ. ಆದರೆ ಇವತ್ತು ಅದೇ ಮೋದಿಯವರು ಅವರೆಲ್ಲಿ ಆಡಳಿತ ನಡೆಸ್ತಾ ಇದ್ದಾರೋ ಆ ರಾಜ್ಯಗಳಲ್ಲಿ ಬೇರೆ ಬೇರೆ ಹೆಸರಿನಲ್ಲಿ ಇದೇ ಕಾರ್ಯಕ್ರಮವನ್ನು ಜಾರಿ ಮಾಡಿರೋದು ಎಷ್ಟು ಸರಿ ಇರೋದನ್ನು ಅವರು ಕೇಳ್ತಾರೆ. ಯಾಕೆಂತ ಹೇಳಿದ್ರೆ ಇಂಥ ಜನಪದ ಕಾರ್ಯಕ್ರಮಗಳಿಗೆ ಕರ್ನಾಟಕ ಇಡೀ ಭಾರತದಲ್ಲೇ ಪ್ರಥಮ ಸ್ಥಾನದಲ್ಲಿದೆ. ಮೊದಲಿಂದಲೂ ಕೂಡ ದೇವರಾಜ ರಾಜಕಾರಣದಿಂದ ಇಂದಿರಾ ಗಾಂಧಿ ಕಾಲದಿಂದ 20 ವರ್ಷದ ಕಾರ್ಯಕ್ರಮಗಳನ್ನು ತಂದು ಅವತ್ತಿಂದ ಇವತ್ತಿನವರೆಗೂ ಒಬ್ಬೊಬ್ಬ ಮುಖ್ಯಮಂತ್ರಿಗಳು ಕೂಡ ಈ ರಾಜ್ಯಕ್ಕೆ ಕೊಡುಗೆ ಕೊಟ್ಟಿದ್ದಾರೆ. ಕಾರ್ಯಕ್ರಮದಲ್ಲಿ ಪಂಚ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರದ ಉಪಾಧ್ಯಕ್ಷರು ಪುಷ್ಪಾ ಅಮರನಾಥ್, ಶಾಸಕರು ಸಿ ಪುಟ್ಟರಂಗ ಶೆಟ್ಟಿ, ಪಿ ಮರಿಸ್ವಾಮಿ, ಮೊಹಮ್ಮದ್ ಅಸ್ಗರ್, ಎಚ್ವಿ ಚಂದ್ರು, ಶಿಲ್ಪಾ ನಾಗ್, ಡಾಕ್ಟರ್ ಕವಿತಾ ಬಿಟಿ, ಮೋನಾರೋತ್ ಅರುಣ್ ಕುಮಾರ್, ಹರಿಕುಮಾರ್, ಯೋಗೇಂದ್ರ ಸೇರಿದಂತೆ ಇನ್ನಿತರರು ಭಾಗವಹಿಸಿದರು. ಈಗ ಮತ್ತೊಮ್ಮೆ ಹೆಡ್ಲೈನ್ಸ್. ಕಲ್ಲು ಗಣಿಗಾರಿಕೆಗೆ ಅವಕಾಶ ನೀಡದಂತೆ ಒತ್ತಾಯ, ಗಣಿಗಾರಿಕೆಯಿಂದ ಜನ ಜಾನುವಾರುಗಳಿಗೆ ತೊಂದರೆ, ಚಿಕ್ಕಬಾಗನಹಳ್ಳಿ ಗ್ರಾಮಸ್ಥರಿಂದ ಜಿಲ್ಲಾಧಿಕಾರಿಗೆ ಮನವಿ. ಮಲಸಾವರ ಗ್ರಾಮದಲ್ಲಿ ಹೆಚ್ಚಿದ ಆನೆ ಹಾವಳಿ, ಆನೆಯ ಹಿಂಡಿಗೆ ದಂಗಾದ ಗ್ರಾಮಸ್ಥರು, ಅರಣ್ಯ ಇಲಾಖೆ ಕ್ರಮ ವಹಿಸುವಂತೆ ಗ್ರಾಮಸ್ಥರ ಆಗ್ರಹ. ಪೋಷಕರಿಂದಲೇ ಖಾಸಗಿ ಶಾಲೆಗಳ ವ್ಯಾಮೋಹ ಹೆಚ್ಚು, ಖಾಸಗಿ ಶಾಲೆಗಳ ವ್ಯಾಮೋಹಕ್ಕೆ ಸರ್ಕಾರಿ ಶಾಲೆಗಳು ಮುಚ್ಚುತ್ತಿವೆ, ಒಕ್ಕಲಿಗರ ತಾಲೂಕು ಅಧ್ಯಕ್ಷ ಶಿವಣ್ಣ ವಿಷಾದ. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ವಿವಿಸಿ ಟಿವಿ, ಸತ್ಯದ ಕಡೆ ನಮ್ಮ ನಡೆ.